ನಾನು ಬಂದಿರೋದು ಇಲ್ಲಿಯ ಜಾಮಿ ಮಸ್ಜಿದ್ ಅನ್ನೋದು, ಮತ್ತು ತುಂಬ ದೊಡ್ಡದಾಗಿರೋ ಮಸ್ಜಿದ್ ಇದು. ಇದಕ್ಕೆ 25 ರೂಪೀಸ್ನ ಎಂಟ್ರಿ ಟಿಕೆಟ್ ಇದೆ. ಸೊ ಇಲ್ಲಿ ಇನ್ನೊಂದು ಹೇಳಬೇಕು ಅಂತಂದರೆ, ಅಲ್ಲೇ ಹೋಗಿ ಆನ್ಲೈನಿಂದ ಮಾಡಿದರೂ ಕೂಡ ಇದಕ್ಕೆ 5 ರೂಪೀಸ್ನ ಡಿಸ್ಕೌಂಟ್ ಇದೆ, ಅಂದರೆ 20 ರೂಪೀಸ್ನ ಟಿಕೆಟ್ ಆಗುತ್ತೆ. ಮತ್ತು ಇಲ್ಲಿ ಒಳಗಡೆ ಬಂದಮೇಲೆ ನೋಡಿದರೆ ಇಷ್ಟು ತುಂಬ ಚೆನ್ನಾಗಿರೋದು ಇದು ಇಷ್ಟು ಚೆನ್ನಾಗಿದೆ ಅಂದರೆ ಸಿರಿಯಾದಲ್ಲಿರೋ ಒಂದು ಮಸ್ಜಿದ್ಗೆ ಇದನ್ನ ಕಂಪೇರ್ ಮಾಡ್ತಾರೆ. ಅಷ್ಟು ದೊಡ್ಡದಾಗಿರೋ ಅಥವಾ ಅದೇ ಟೈಪ್ ಇರೋವಂಥ ಮಸ್ಜಿದ್ ಇದಾಗಿದೆ. ಎಜಿ ಡಿಪಾರ್ಟ್ಮೆಂಟ್ನ ಅಂಡರ್ ಬರುತ್ತೆ. ತುಂಬ ಚೆನ್ನಾಗಿರೋ ಮೇಂಟೈನ್ ಮಾಡಿ ಇರೋವಂಥದ್ದು, ಮತ್ತು ಸುಸ್ಥಿತಿಯಲ್ಲಿರೋವಂಥ ಮಸ್ಜಿದ್ ಇದು. ನೋಡಿದರೆ ಎಷ್ಟು ಕಮಾನ್ಗಳೆಲ್ಲ ಇದ್ದಾವೆ, ಎಷ್ಟು ಚೆನ್ನಾಗಿದೆ. ಫೋಟೋಗ್ರಾಫಿಗಾಗಿ ಅಂತೂ ತುಂಬ ಬ್ಯೂಟಿಫುಲ್ ಆಗಿರೋವಂಥದ್ದು. ಎಷ್ಟೋ ಫಿಲ್ಮ್ ಶೂಟಿಂಗ್ಸ್ ಎಲ್ಲ ನಡೆದಿದೆ ಈ ಕಡೆ ಅಂತೂ. ಮಹಲ್ ಇರ್ಬೋದು, ಹಿಂಡೋಲ ಮಹಲ್, ರೂಪ್ಮತಿ ಪೆವಿಲಿಯನ್ ಇರ್ಬೋದು, ಅಥವಾ ಇದು ಇರ್ಬೋದು. ಎಷ್ಟು ಚೆನ್ನಾಗಿದೆ ಅಲ್ಲ. ಜಾಮಿ ಮಸ್ಜಿದಿಯ ಪಕ್ಕದಲ್ಲೇ ಇರೋದು ಹೋಶಾನ್ ಶಾ ಮಕ್ಬರ, ಅಂದರೆ ಅದರ ಹಿಂದಿನ ಸೈಡಲ್ಲಿ ಬರುತ್ತೆ ಇದು. ಹೋಶಾನ್ ಶಾಂಗ್ ಅನ್ನೋ ರಾಜ ಇದ್ದ. ಈಗ ಕೆಲವರು ಹೇಳ್ತಾರೆ ಇದು ಕೂಡ ಒಂದು ಹಿಂದೂ ಒಂದು ಆರ್ಕಿಟೆಕ್ಟ್ ಇಲ್ಲಿತ್ತು, ಅದನ್ನು ತೆಗೆದು ಮಕ್ಬರ ಮಾಡಿದ್ದು ಅಂತ ಹೇಳ್ತಾರೆ. ಆದರೆ ಇದಕ್ಕೆ ಮೇನ್ ಇಂಪಾರ್ಟೆಂಟ್ ಅಂತ ಹೇಳೋದು ಇದು ತಾಜ್ ಮಹಲ್ಗೆ ಇನ್ಸ್ಪೈರ್ ಆಗಿದೆ ಅಂತೆ. ಮತ್ತು ಹೋಶಾಂಗ್ ಶಾಂಗ್ ಅನ್ನೋ ಬಗ್ಗೆ ರಾಜನ ಬಗ್ಗೆ ಕೂಡ ಕೆಲವರು ಹೇಳ್ತಾರೆ. ಹೋಶಾಂಗ್ ಶಾಂಗ್ ರಾಜ ಅನ್ನೋ ತನ್ನ ತಂದೆಯನ್ನೇ ಕೊಂದು ಸಿಂಹಾಸನವನ್ನು ಏರಿದ್ದ. ಅವನಿಗೆ ಸ್ವಲ್ಪ ದಿನಗಳಾದಮೇಲೆ ಒಂಥರ ಗಿಲ್ಟಿ ಕಾಡೋಕ್ಕೆ ಶುರು ಆಯಿತು. ಗಿಲ್ಟ್ ಅನ್ನೋದಕ್ಕಿಂತ ಭಯ ಕಾಡೋಕ್ಕೆ ಶುರು ಆಯಿತು. ನಾನು ಹೇಗೆ ನನ್ನ ತಂದೆನ ಕೊಂದು ಪಟ್ಟಕ್ಕೇರಿದ್ದೀನೋ ಹಾಗೆ ನನ್ನ ಮಗ ಕೂಡ ನನ್ನನ್ನು ಕೊಂದು ಪಟ್ಟಕ್ಕೇರ್ಬೋದು ಅಂತ. ಹಾಗಾಗಿ ತನ್ನ ಗೋರಿ ಅಂದರೆ ತನ್ನ ಮಕ್ಬರವನ್ನು ತಾನೇ ರೆಡಿ ಮಾಡೋಕ್ಕೆ ಶುರು ಮಾಡಿಸಿದಂತೆ. ಹಾಗಾಗಿ ತುಂಬ ದಿನಗಳ ನಂತರ ಅವನು ಸತ್ತು ಹೋದ. ಅವನು ಆದ ನಂತರ ಮೊಹಮ್ಮದ್ ಖಿಲ್ಜಿ ಬಂದು ಅದನ್ನು ಪೂರ್ಣ ಮಾಡಿದ. ಇವತ್ತಿಗೂ ಕೂಡ ಈ ತಾಜ್ ಮಹಲ್ಗೆ ಇನ್ಸ್ಪೈರ್ ಆಗಿರೋದು ಇದು ಅಂತ ಹೇಳ್ತಾರೆ. ನಲ್ಲಿ ರಚನೆಗೊಂಡಿರುವಂಥದ್ದು ನೋಡಿದರೆ ಚಿಕ್ಕದಾಗಿರೋ ತಾಜ್ ತನನೇ ಕಾಣಿಸುತ್ತೆ ಅಲ್ವಾ. ಸೊ ನಂತರ ಆಮೇಲೆ ಬಂದ ರಾಜ ಶಹಜಹಾನ್, ಅಂದರೆ ಮೊಘಲರಲ್ಲಿ. ಆಮೇಲೆ ಆ ಶಹಜಹಾನ್ ಇದನ್ನು ನೋಡಿ ಅದನ್ನು ಇನ್ಸ್ಪೈರ್ ಆದಂತೆ. ಆಮೇಲೆ ಅವನು ಉಸ್ತಾದ್ ಹಮೀದ್, ಅಂದರೆ ಅವರು ಫುಲ್ ತಾಜ್ ಮಹಲ್ನ ಕನ್ಸ್ಟ್ರಕ್ಟ್ ಮಾಡಿರೋರು, ಅಂದರೆ ಅವರ ಕೈ ಕೆಳಗೆ ಅವರು ಮತ್ತು ಅವ್ರ 4 ಜನ ಜೊತೆಗೆ ಇದನ್ನು ನೋಡೋಕ್ಕಂತ ಕೂಡ ಕಳಿಸಿದ್ರಂತೆ. ಸೊ ಇದನ್ನೆಲ್ಲ ನೋಡಿ ಅದೇ ಥರನೇ ಅಲ್ಲಿ ತಾಜ್ ಮಹಲ್ನ ತುಂಬ ಚೆನ್ನಾಗಿ ಮಾಡಿರೋದು. ಮತ್ತು ಅದ್ರ ಪಕ್ಕದಲ್ಲೇ ಇರೋದು ಹಿಂದೂ ಆರ್ಕಿಟೆಕ್ಟ್. ಇದಕ್ಕೆ ಧರ್ಮಶಾಲಾ ಅಂತ ಅಂತಿದ್ರಂತೆ. ಈಗಲೂ ಕೂಡ ಇದಕ್ಕೆ ಧರ್ಮಶಾಲಾನೇ ಅಂತ ಕರೀತಾರೆ. ಈ ಥರದ ಗ್ರಾನೈಟ್ ಆಗಲಿ ಅಥವಾ ಈ ಥರ ಮಾರ್ಬಲ್ ಆಗಲಿ ಈ ಥರ ಸಿಗೋದಿಲ್ಲ. ಅದನ್ನೆಲ್ಲ ಬೇರೆ ಕಡೆಯಿಂದ ತಂದಿದ್ದಾರಂತೆ. ಮತ್ತು ನಮಗೆ ಹೇಳಿರೋ ಗೈಡ್ ಯಾವ ರೀತಿ ಹೇಳಿದರು ಅಂತಂದರೆ, ಆಗೆಲ್ಲ ಅದನ್ನು ತರೋದು ಹೇಗೆ ಇಷ್ಟು ಎತ್ತರದ ಮೇಲಿಂದ, ಅಲ್ಲಿ ನದಿ ನರ್ಮದಾ ನದಿನ ಯೂಸ್ ಮಾಡಿದ್ರಂತೆ. ಇಲ್ಲಿ ಒಂದು 4-5 ಕಿಲೋಮೀಟರ್ ದೂರದಲ್ಲಿರೋ ಒಂದು ಊರಿನಿಂದ ನರ್ಮದಾ ನದಿನ ಹರಿಸಿದ್ರು. ಅದರ ಮೇಲೆ ಕಟ್ಟಿಗೆಯಿಂದ ಮಾಡಿರೋ ಬೋಟ್, ಅಂದರೆ ತೆಪ್ಪದ ಥರ ಮಾಡಿ ಅದರ ಮೇಲೆ ಎಲ್ಲ ಈ ಕಲ್ಲುಗಳನ್ನು ಹಾಕಿ ಕಲ್ಲುಗಳನ್ನೆಲ್ಲ ಈ ಕಡೆ, ಅಂದರೆ ಇದಕ್ಕೆ ಏನೇನು ಯೂಸ್ ಮಾಡಬೇಕೋ ಆ ಎಲ್ಲ ಕಲ್ಲುಗಳನ್ನು ಸಾಗಿಸಿದಾರಂತೆ. ಅಂದರೆ ಆಗಿನ ಕಾಲದ ಟೆಕ್ನಾಲಜಿ ಈ ರೀತಿಯಾಗಿತ್ತು. ಜಾಮಿ ಮಸ್ಜಿದ್ ಎದುರುಗಡೆನೇ ಇರೋದು ಅಶ್ರಫಿ ಮಹಲ್. ಅಶ್ರಫಿ ಅಂತಂದರೆ ಗೋಲ್ಡ್ ಕಾಯಿನ್ಗೆ ಹೇಳ್ತಾರಂತೆ ಅಶ್ರಫಿ ಅಂತ. ಅದ್ರ ಮಹಲ್. ಇದಕ್ಕೆ ಇನ್ನೊಂದು ತುಂಬ ಚೆನ್ನಾಗಿರೋದು ಒಂದು ಕತೆ ಹೇಳ್ತಾರೆ. ಇಲ್ಲಿಯ ರಾಜ ತನ್ನ ರಾಣಿಯರಿಗೆ ಇಲ್ಲಿ ಕಾಣ್ತಿರೋ ಸ್ಟೆಪ್ಸ್ನ ಹತ್ತಿ ಇಳಿಯೋಕೆ ಹೇಳ್ತಾ ಇದ್ದಂತೆ. ಒಂದು ಬಾರಿ ಹತ್ತಿ ಇಳಿದ್ರೆ ಅವರಿಗೆ ಒಂದು ಅಶ್ರಫಿ, ಅಂದರೆ ಒಂದು ಕಾಯಿನ್ ಕೊಡ್ತಾ ಇದ್ದಂತೆ. ಅಂದರೆ ಅವರಲ್ಲಿ ಫಿಟ್ನೆಸ್ ಅವೇರ್ನೆಸ್ನ ಉಂಟು ಮಾಡೋದು ಅದು ಒಂದಿರ್ಬೋದು. ಹಾಗಾಗಿ ಇದಕ್ಕೆ ಅಶ್ರಫಿ ಮಹಲ್ ಅಂತ ಹೇಳ್ತಾರೆ. ಒಂದು ರೀತಿಯ ಓಪನ್ ಜಿಮ್ ಅಂತ ಕೂಡ ಹೇಳ್ಬೋದಲ್ವಾ ನಾವು. ಇಲ್ಲಿ ಮೊಹಮ್ಮದ್ ಖಿಲ್ಜಿಯ ಮಕ್ಬರ ಕೂಡ ಇದೆ. ಮತ್ತು ಮೊಹಮ್ಮದ್ ಖಿಲ್ಜಿ ಇಲ್ಲಿ ಬಂದಮೇಲೆ ಇಲ್ಲಿ ಗೆದ್ದಾಗ 2 ವಿಜಯ ಸ್ತಂಭಗಳನ್ನ ಮಾಡಿದ. ಅವು ಕುತುಬ್ ಮಿನಾರ್ಗಿಂತಲೂ ಎತ್ತರ ಆಗಿತ್ತಂತೆ, ಅಲ್ಲಿ ಕಾಣಿಸ್ತಾ ಇದ್ದಾವೆ. ಆದರೆ ಈಗೆಲ್ಲ ಮುರಿದು ಹಾಳಾಗೋಗಿದೆ. ಮಧ್ಯಪ್ರದೇಶದಲ್ಲಿಯ ಸ್ಪೆಷಲ್ ಥಾಲಿ ಇದು ಬಾಫ್ಲಾ ಮತ್ತು ದಾಲ್ ಇದ್ರ ಜೊತೆ ತಿಂತಾರೆ. ಈ ಕಡೆ ಮಧ್ಯಪ್ರದೇಶದಲ್ಲಿ ಈ ಕಡೆ ರೀಜನ್ಗೆ ಮಾಳ್ವಾ ಅಂತ ಹೇಳ್ತಾರೆ. ನಮ್ಮಲ್ಲಿ ಹೇಗೆ ಮಲೆನಾಡು ಕರಾವಳಿ ಆ ಥರ ಎಲ್ಲ ಇರುತ್ತೋ ಸೊ ಅದರಲ್ಲಿಯ ಒಂದು ಸ್ಪೆಷಲ್ ಇದು. ತುಂಬ ಚೆನ್ನಾಗಿದೆ ಅಂತ ಕೇಳಿದ್ದೀನಿ. ಡಿಫ್ರೆಂಟ್ ಆಗಿರೋ ಟೇಸ್ಟು, ತುಂಬ ಚೆನ್ನಾಗಿದೆ. ಈ ಕಡೆ ಬಂದಾಗ ಈ ಕಡೆ ಲೋಕಲ್ ಫುಡ್ನ ನಾವು ಟ್ರೈ ಮಾಡಬೇಕಲ್ಲ. ನಾನಂತೂ ಯಾವಾಗಲೂ ಟ್ರೈ ಮಾಡ್ತಾ ಇದ್ದೀನಿ. ಆದರೆ ಇದೊಂದು ಸ್ಪೆಷಲ್, ತುಂಬ ಚೆನ್ನಾಗಿದೆ. ಇದು ಮಾಂಡು
ಮಾಂಡವಗಡ್ನಲ್ಲಿ ನಾನು ಇಳಿದಿರೋ ರೂಮು. ಇಲ್ಲೊಂದು ಜೈನ್ ಟೆಂಪಲ್ ಇದೆ, ತುಂಬ ಫೇಮಸ್ ಆಗಿರೋದು. ಇಲ್ಲಿ ರಿನೋವೇಷನ್ ನಡೀತಾ ಇದೆ. ಇಲ್ಲಿರೋ ರೂಮ್ಸ್ನಲ್ಲೇ ನಾನು ಇಳಿದಿರೋದು. ಆದರೆ ಇದಕ್ಕೆ ಆನ್ಲೈನ್ ಬುಕ್ಕಿಂಗ್ ಇಲ್ಲ. ಹಾಗೂ ಮತ್ತು ಇಲ್ಲಿ ಬಂದ ಮೇಲೆ ಖಾಲಿ ಇದ್ದರೆ ಮಾತ್ರನೇ ಕೊಡ್ತಾರೆ. ಬೈ ಲಕಿಲಿ ನನಗೆ ಸಿಕ್ತು. ರೂಮ್ಸ್ ಅವೈಲೇಬಲ್ ಇದ್ದರೆ ಮಾತ್ರನೇ ಕೊಡ್ತಾರೆ. ಇದಕ್ಕೆ 700 ರೂಪೀಸ್ ಚಾರ್ಜ್. ಮತ್ತು ಈ ಕಡೆ ಸಿಕ್ಕಿಲ್ಲ ಅಂದರೂ ಕೂಡ ಹೊರಗಡೆ ಕೂಡ ಸಿಗ್ತವೆ. ಆನ್ಲೈನಿಂದ ಬುಕ್ಕಿಂಗ್ ಮಾಡ್ತೀವಿ. ಆದರೆ ಹಾಗೇನಿಲ್ಲ, ಇಲ್ಲಿ ಬಂದಮೇಲೆ ಸೀಸನ್ ಇಲ್ಲ ಅಂತಂದರೆ ತುಂಬ ಕಡಿಮೆ ಬೆಲೆಗೆ ಸಿಗ್ತದೆ. ಇಲ್ಲಾದರೆ ಅದೇ ರೂಮ್ನೇ ಸ್ವಲ್ಪ ಜಾಸ್ತಿ ಮಾಡಿ ನಾರ್ಮಲಿ ಎಲ್ಲ ಕಡೆ ಇರೋ ಹಾಗೆ ಜಾಸ್ತಿ ಮಾಡಿನೇ ಕೊಡ್ತಾರೆ. ಮತ್ತು ಈ ರೂಮ್ ಮಾತ್ರ ತುಂಬಾ ಚೆನ್ನಾಗಿದೆ. ಕಾಮ್ ಆಗಿರೋ ಒಂದು ದೊಡ್ಡದು ಕ್ಯಾಂಪಸ್ ಇದೆ. ಇಲ್ಲಿ ತುಂಬಾ ರೂಮ್ಸ್ ಇದ್ದಾವೆ ಫುಲ್ ಒಳಗಡೆ ಎಲ್ಲ. ಇಕೋ ಪಾಯಿಂಟ್ ಇದೆ. ಇಕೋ ಪಾಯಿಂಟ್ ಹತ್ರನೇ ಇರೋದು ದಾಯಿಮಾಕ ಮಹಲ್ ಅಂತ ಹೇಳ್ತಾರೆ ಇದಕ್ಕೆ. ಅಂತಂದರೆ ನಾವು ಈಗಿನ ವರ್ಡ್ನಲ್ಲಿ ಹೇಳಬೇಕು ಅಂದರೆ ಗೈನಿಕ್ ಅಂತ ಅರ್ಥ. ಅಂದರೆ ಲೇಡೀಸ್ದು ಏನೇ ಪ್ರಾಬ್ಲಮ್ ಇರಲಿ ಅದಕ್ಕೆಲ್ಲ ಒಂದು ರೀತಿಯಾಗಿ ಡಾಕ್ಟರ್ ಅಂತ ಇದ್ದರು. ಇಕೋ ಪಾಯಿಂಟ್ ಅಂತ ಯಾಕೆ ಹೇಳ್ತಾರೆ ಅಂತಂದರೆ, ನಾವು ನೋಡಿರೋ ಹಾಗೆ ವಿಜಯಪುರದಲ್ಲಿ ಒಂದು ಸಲ ನಾವೇನಾದರೂ ಧ್ವನಿ ತೆಗೆದ್ರೆ ಅದು ಪ್ರತಿಧ್ವನಿಯಾಗಿ 7 ಸಲ ಕೇಳಿಸುತ್ತೆ. ಆದರೆ ಇಲ್ಲಿ 102 ಸಲ ಕೇಳಿಸುತ್ತೆ ಅಂತೆ. ಅಷ್ಟು ಇಲ್ಲಿ ಇಕೋ ಪಾಯಿಂಟ್ ಇದೆ. ಮತ್ತು ಇದು ಸೆಂಟರ್ ಆಫ್ ದ ಪಾಯಿಂಟ್ ಈ ಮಾಂಡುಗಡದಲ್ಲಿ. ಹಾಗಾಗಿ ಯಾವುದೇ ಸೂಚನೆಗಳನ್ನ ನೀಡಬೇಕು ಅಂತಂದರೆ ಇಲ್ಲಿಂದಲೇ ಸೂಚನೆಗಳನ್ನ ಕೊಡ್ತಾ ಇದ್ರು. ಪ್ರತಿಯೊಂದು ಸೂಚನೆಗಳನ್ನ ಆಗಿನ ಕಾಲದಲ್ಲಿ ಇಲ್ಲಿ 9 ಲಕ್ಷದ ಜನಸಂಖ್ಯೆ ಇತ್ತು. ಆಗ ಇಲ್ಲಿಂದಲೇ ಏನಾದರೂ ಪ್ರತಿಧ್ವನಿ ಕೊಟ್ಟರೆ ಅದು ಎಲ್ಲ ಕಡೆಗೂ ತಲುಪ್ತಾ ಇತ್ತು. 102 ಬಾರಿ ಅದರ ಸೂಚನೆ ಕೇಳಿಸ್ತಾ ಇತ್ತು. ಆಮೇಲೆ ಇಲ್ಲಿ ಇಕೋ ಪಾಯಿಂಟ್ ಹತ್ರನೇ ದಾಯಿಮಾ ಮಹಲ್ ಇರೋದ್ರಿಂದ ಇಲ್ಲಿ ಅಕಸ್ಮಾತ್ ಏನಾದರೂ ಅಲ್ಲಿ ಡಾಕ್ಟರ್ ಎಲ್ಲಾದರೂ ಹೋಗಿದ್ರು ಅಂದರೂ ಕೂಡ ಇಲ್ಲಿಂದ ಅವರು ದನಿ ಕೊಟ್ಟರೆ ಏನೇ ಎಮರ್ಜೆನ್ಸಿ ಕೇಸ್ಗಳಿದ್ರು ಕೂಡ ಅವರು ಬೇಗ ಬರ್ತಾಯಿದ್ರು ಅಂತ ಹೇಳ್ತಾರೆ. ತುಂಬ ಸೈನ್ಸ್ ಪ್ರಕಾರ ಹೇಳೋದಾದರೆ ಇಲ್ಲಿ ಕಾಣಿಸ್ತಾ ಇರೋ ಹಾಗೆ ಚಿಕ್ಕ ಚಿಕ್ಕ ಸರೋವರಗಳನ್ನೆಲ್ಲ ಮಾಡಿದ್ದಾರೆ. ಅದರ ಮುಖಾಂತರನೇ ಪ್ರತಿಧ್ವನಿಯಾಗಿ ಆ ದನಿ ಕೇಳಿಸ್ತಾ ಇತ್ತು ಅಂತ ಹೇಳ್ತಾರೆ. ಮತ್ತು ಒಂದು ತುಂಬ ಚೆನ್ನಾಗಿರೋ ಒಳ್ಳೆ ಸುಸ್ಥಿತಿಯಲ್ಲಿರೋ ಇದು ಪ್ಲೇಸಸ್ಗಳು. ದಿನವೂ ಸಂಜೆಗೆ 7 ಗಂಟೆಗೆ ಲೈಟ್ ಆ್ಯಂಡ್ ಸೌಂಡ್ ಶೋ ಇರುತ್ತೆ. ಅದಕ್ಕೋಸ್ಕರ ಈಗ ನಾನು ಬಂದಿದ್ದೀನಿ. ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ. ಮತ್ತೆ ನಾಳೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಬಾಯ್.